ಜನತಾ ಪಕ್ಷಕ್ಕೆ ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಕೂಡ ನಾನು ಕುಟುಂಬದ ಸ್ವಾಗತವನ್ನು ಬಯಸ್ತೇನೆ. ಅದೇ ತರನಾಗಿ ಮಾಜಿ ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೂ ಕೂಡ ಸುಂದರ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಅಂಗಡಿ ಅಣ್ಣವರೇ, ಅಪ್ಪಣ್ಣ ಪಟ್ಟಣಶೆಟ್ಟಿಯವರೇ, ಚಂದ್ರಣ್ಣ ಕೌಟಿಗೆಯವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯ ಮತ್ತು ಕಿರಿಯ ಬಂಧುಗಳೇ, ತರುಣ ಮಿತ್ರರೇ, ಪತ್ರಿಕಾ ಬಂಧುಗಳೇ, ಇವತ್ತಿನ ದಿನ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಇಡೀ ದೇಶದ ತುಂಬ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಗಳಿಸಿ ಸುಮಾರು 192 ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ. ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರು. ಇದೆಲ್ಲರೂ ಮೋದಿಯವರ ಒಂದು ಮೋದಿಯವರ ಒಂದು ಮೋದಿಯವರ ಸಾಧನೆ ಮತ್ತು ಅವರ ಒಂದು ಮೋದಿಯವರ ಚರಿಸ್ಮಾ, ಅವರ ಸಾಧನೆ ಇವೆಲ್ಲವೂ ಕೂಡ ಒಂದು ಸೇರಿ ಇವತ್ತು ಬಿಹಾರದಲ್ಲಿ ಯಾರೂ ಕೂಡ ಇವರು ಜ್ಞಾಪಿಸಿರಲಿಲ್ಲ ಅಥವಾ ಯಾರಿಗೂ ಕೂಡ ಕಲ್ಪನಾತೀತವಾದಂಥ ಒಂದು ರಿಸಲ್ಟು ಈ ದೇಶದ ಬಿಹಾರಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ಇದೊಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಿಹಿಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರ್ನವ್ರು ಮಾಡ್ಯಾರ. ಇವತ್ತು ನಮ್ಮ ಪಕ್ಷ ಇನ್ನಿಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಆಗ್ಯದ. ಎಲ್ಲಿಯೂ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ, ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೇನು ಪಕ್ಷ ಬೆಳೆಲ್ತು ಅಂತ ತಿಳ್ಕೊಂಡಾರ, ಹಂಗೇನಿಲ್ಲ. ಯಾರು ರಮೇಶ್ ಜಿಗಜಿಣಗಿ ಅದು ಪಕ್ಷ ಅಲ್ಲ, ಅದು ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ. ಇದು ನಮ್ಮ ಪಕ್ಷ ಇನ್ನೂ ಕೂಡ ಅತ್ಯಂತ ಸದೃಢವಾಗ್ಯದ ಐತಿ ಅಂತೇಳಿ ನಾನು ಹೇಳಿ, ಅದರ ಜೊತೆ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಬಂದಿದ್ದು ನಾನು 2 ಮಾತು ಮುಗಿಸ್ತೀನಿ. ಜನತಾ ಪಕ್ಷ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ಇರುವಂಥ ಚುನಾವಣೆಯಲ್ಲಿ ಇವತ್ತು ಒನ್ ಸೈಡ್ ರಿಸಲ್ಟ್ ಬಂದಿರೋದು. ಇವತ್ತು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಗಟ್ಟಿಯಾಗತಕ್ಕಂಥ ಒಂದು ಇವತ್ತು ಏನು ಮುನ್ನುಡಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಬರ್ತಕ್ಕಂಥ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳಿಂದ ರಾಜ್ಯದಲ್ಲಿ ಕೂಡ ಇದೇ ರೀತಿ
ಒನ್ ಸೈಡ್ ಎಲೆಕ್ಷನ್ ಆಗ್ತಂತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳುತ್ತಾ, ಯಾಕಂದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಬಂತಂದ್ರೆ ವೋಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಟ್ಟಾರೆ. ಅದನ್ನು ಮಾಡಲಾರ್ದ ಇವತ್ತು ಯಾವ ರೀತಿ ನನಗೆ ನೆಲ ಡೊಂಕ ಹೇಳ್ತಕ್ಕಂಥ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯಾನ್ಸ್ ಮಾಡಕ್ಕೆ ಬರೋದಿಲ್ಲ, ನೆಲ ಡೊಂಕ ಅಂತಕ್ಕಂಥ ಹೇಳಿಕೆಯನ್ನು ಹೇಳ್ತಾರೆ. ಆ ರೀತಿ ಇವತ್ತು ತಮಗೆ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನು ಅದು ಮುಟ್ಲಾರದ ಪರಿಸ್ಥಿತಿ ಬಂದ್ಬಿಟ್ಟದೆ ಇವತ್ತು ಅವರು. ಅದಕ್ಕೆ ಇವತ್ತು ಮತದೋರಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥದ್ದು ಏನು ಮತದಾರ ಕೊಟ್ಟಂಥ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕತ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ಸಿನ ಎಲ್ಲ ವ್ಯವಸ್ಥೆಗೆ ನಾನು ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನು ಕೊಟ್ಟಂಥ ಗೆಲುವನ್ನು ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಈ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಯೋಜನೆಗಳದಾವು ಇವತ್ತು ಬಡವರಿಗಾಗಿ, ಜನಸಾಮಾನ್ಯರಿಗಾಗಿ, ದೀನ ದಲಿತರಿಗಾಗಿ ಕೊಡ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಬರ್ತಕ್ಕಂಥ ದಿನದಲ್ಲಿ ಯಶಸ್ವಿಯನ್ನು ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ಈ ವಿಜೃಂಭಣೆಯಲ್ಲಿ ಆಚರಿಸ್ತಾ ಇದ್ದೀನಿ. ವಿಶೇಷವಾಗಿ ಬಿಹಾರದ ಚುನಾವಣೆಯಲ್ಲಿ ಒಟ್ಟು 743 ವಿಧಾನಸಭಾ ಕ್ಷೇತ್ರದೊಳಗೆ ಇವತ್ತಿನ ದಿವಸ 200ಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ನಿತೀಶ್ ಕುಮಾರ್ ನೇತೃತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ಗಠಬಂಧನ್ ಇವತ್ತು 200ಕ್ಕಿಂತ ಹೆಚ್ಚು ಸೀಟುಗಳ ಸಾಧಿಸಿದ್ವಿ. ಅದಕ್ಕೆ ಈ ಶ್ರೇಯಸ್ಸು ಯಾರಿಗಾದ್ರೂ ಸಲ್ಲಬೇಕಿತ್ತಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಇರ್ಬೋದು, ಬಿಹಾರದ ನಿಕಟಪೂರ್ವ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇರ್ಬೋದು, ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು ಜಂಗಲ್ ರಾಜ್ ಅಂತ ಏನು ಕರಿತೀವಿ ಬಿಹಾರ ಒಳಗೆ, ಅದು ಈ ಸುಶಾಸನ ರಾಜ್ ಅಂತ ಈ ಸದ್ಯ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತೈತಿ. ಕಾಂಗ್ರೆಸ್ ಈ ಸಂದರ್ಭದಲ್ಲಿ 2 ಡಿಜಿಟ್ ಕೂಡ ದಾಟಿಲ್ಲ, ಕೇವಲ 4 ಸ್ಥಾನಕ್ಕೆ ತೃಪ್ತಿ ಪಡುವಂಥ ಕಾಂಗ್ರೆಸ್ ಇವತ್ತಿನ ದಿವಸ ಮಹಾಗಠಬಂಧನದಂಥ ರಾಹುಲ್ ಗಾಂಧಿ ಇರ್ಬೋದು, ಪಪ್ಪು ಯಾದವ್ ಅವರು ಅನೇಕ ಅಪಪ್ರಚಾರ ಮಾಡಿದರು. ಮತಗಳ್ಳತನ ಆಗೈತಿ, ಚೋರಿ ಆಗೈತಿ ಅಂತೇಳಿ ಅನೇಕ ಅಪಪ್ರಚಾರ ಮಾಡಿದರೂ ಕೂಡ ಜನರು ಅವರನ್ನು ತಿರಸ್ಕಾರ ಮಾಡ್ಯಾರ. ಅದಕ್ಕೆ ನಮ್ಮ ಭಾರತ ದೇಶ ಶಕ್ತಿಶಾಲಿಯಾಗಿ ವಿಶ್ವದ ಜಗದ್ಗುರು ಆಗೋ ನಿಟ್ಟಿನಲ್ಲಿ ಈ ಬಿಹಾರ ಚುನಾವಣೆ ಕೂಡ ಒಂದು ಅಡಿಗಲ್ಲು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಬಿಹಾರ ಚುನಾವಣೆಯಿಂದ ನಮ್ಮ ನಿರೀಕ್ಷೆ ಇನ್ನೊಂದು ಸ್ವಲ್ಪ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಇನ್ನೊಂದು ಸ್ವಲ್ಪ ಜನರ ಮುಖಾಂತರ ಇನ್ನೂ ಅಭಿವೃದ್ಧಿ ದಾಪಗೋಲು ಹಾಕಕ್ಕೆ ಮುನ್ನುಡಿ ಈ ಬಿಹಾರ ಚುನಾವಣೆ ಬರೆದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕಿದ್ದಾರೆ. ಸಮುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ. ಇವತ್ತಿನ ಬಿಹಾರ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಜಯೋತ್ಸವವನ್ನು ವಹಿಸಿದಂಥ ಭಾರತೀಯ ಜನತಾ ಪಕ್ಷದ ಎನ್ಡಿಎ ಮೈತ್ರಿಕೂಟದ ಈ ಫಲಿತಾಂಶ ಅತಿ ಸಂತೋಷನ ತಂದಿದೆ. ಇವತ್ತು ನಾವು ಮೊದಲನೇದಾಗಿ ರಾಹುಲ್ ಗಾಂಧಿಯವರಿಗೆ ಕೃತಜ್ಞತೆ ಸಲ್ಲಿಸಬೇಕಂತ ನಾನು ಭಾವಿಸ್ತೀನಿ. ಯಾಕಂದರೆ ರಾಹುಲ್ ಗಾಂಧಿಯವರ ತಪ್ಪುಗಳಿಂದ ಅವರು ಏನು ಸಣ್ಣ ಮಕ್ಕಳ ಬುದ್ಧಿ ಅವರ ಪ್ರಯತ್ನ ಇದೆ, ಅದರಿಂದ ಇವತ್ತು ಕಾಂಗ್ರೆಸ್ ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ಬಂದಿದೆ. ಈ ವೋಟ್ ಚೋರಿ ಅನ್ನುವಂಥದ್ದಾಗಿರ್ಬೋದು ಅಥವಾ ದೇಶದ್ರೋಹಿ ಚಟುವಟಿಕೆಗಳ ನಡೆದಾಗ ದೇಶದ ಪರವಾಗಿ ನಿಲ್ಲದೆ ದೇಶದ್ರೋಹಿಗಳ ಪರವಾಗಿ ನಿಲ್ಲುವಂಥ ಅವರ ನಿಲುವೇನಿದೆ, ಅವರ ಸೋಲಿಗೆ ಇದೇ ಕಾರಣ ಅಂತ ನಾನು ಅನ್ನಿಸ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು NDA ಸರ್ಕಾರ, ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ, ಅವರ ಕೆಲಸಗಳನ್ನು ಸಾರ್ವಜನಿಕರು ಮೆಚ್ಚಿದ್ದಾರೆ. ಇವತ್ತು ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ನಮ್ಮ ಒಟ್ಟಾರೆ NDA ಮೈತ್ರಿಕೂಟದಲ್ಲಿ ನಾವು ನಿರೀಕ್ಷೆಗೆ ಮೀರಿ ಜನ ನಮ್ಮನ್ನು ಮತ ನೀಡಿದ್ದಾರೆ. ನಾನು ಮೊದಲನೇದಾಗಿ ಅಲ್ಲಿ ಮತ ನೀಡಿದಂಥ ಜನರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ತಮ್ಮ ಹೆಸರು? ಮಹೇಂದ್ರ ಕುಮಾರ್ ನಾಯಕ್, ಜಿಲ್ಲಾ BJP उपाध्यक्ष विजयपुर. आज भारतीय जनता पार्टीतर्फे बिहारमध्ये जे इलेक्शन झालेलं आहे, नरेंद्र मोदीच्या नेतृत्वाखाली आम्ही विजय झालेला आहे. तिथं सगळे सीट टोटल भारतीय जनता पार्टी बहुमतनं आम्ही तिथे विजय झालेला आहे. त्याकरता तिथल्या बिहारमध्ये सगळे कार्यकर्ता, सगळ्या आमदारांना धन्यवाद देतो. तसंच आज आम्ही भारतीय जनता पार्टीतर्फे विजयोत्सव फटाक्षी उडवून आणि स्वीट सगळ्या कार्यकर्त्यांना स्वीट आम्ही वाटलो. आज देशामध्ये नरेंद्र मोदी शिवाय भारतीय जनता पार्टी शिवाय कुठला पक्ष पर्याय नाही असं आज दाखवून दिलेलं आहे. आम्ही पुढच्या आज आमचा देश नरेंद्र मोदीच्या नेतृत्वाखाली विश्वामध्ये आज पुढं जात आहे. ही आमची कळकळीची गोष्ट आहे, सगळ्यांना अभिमानाची गोष्ट आहे. तर विजयोत्सव केल्याबद्दल सर्व कार्यकर्त्यांना धन्यवाद. तुमचं नाव सांगा. राहुल जाधव,
BJP ನಗರ ಸೇವಕ ವಿಜಯಪುರ.